ನಮಸ್ತೆ ಎಲ್ಲರಿಗೂ. ನಮ್ಮ ನಾರಾಯಣಿ ಕಿಚನ್ ನಲ್ಲಿ ಈ ದಿನ ಟೊಮೆಟೊ ಬಾತ್ ಮಾಡ್ತಾ ಇದೀವಿ. ಅದು ಮಸಾಲೆಯನ್ನು ರುಬ್ಬಿ ಮಾಡುವಂತ ಟೊಮೆಟೊ ಬಾತ್. ಇದು ಹೋಟೆಲ್ ಮತ್ತು ಮದುವೆ ಮನೆಯಲ್ಲಿ ಈ ಟೊಮೆಟೊ ಬಾತ್ ಅನ್ನು ಮಾಡ್ತಾರೆ. ಆ ಶೈಲಿಯಲ್ಲಿ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ಈಗ ಒಲೆ ಹಚ್ಚೋಣ. ಕುಕ್ಕರ್ ಕಾದಿದೆ. ಒಂದು 2 ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳಿ. ಮಸಾಲೆ ಪದಾರ್ಥಗಳನ್ನೆಲ್ಲ ಹುರ್ಕೊಳೋದಿಕ್ಕೆ. ಮಸಾಲೆ ಹುರ್ಕೊಳೋದಿಕ್ಕೆ ಮೊದಲಿಗೆ 1 ಸ್ಪೂನ್ ಅಷ್ಟು ಧನಿಯಾ ಹಾಕೊಳ್ಬೇಕು. ಬ್ಯಾಡಗಿ ಮೆಣಸಿನಕಾಯಿ ಒಂದು 10 ರಿಂದ 15 ಬೆಳ್ಳುಳ್ಳಿ ಹಾಕೊಳ್ಳಿ. 1 ಇಂಚಷ್ಟು ಶುಂಠಿ, 1-2 ಕಡ್ಡಿ ಕರಿಬೇವು, ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇದನ್ನ ಒಂದು ಹಿಡಿಯಷ್ಟು ಕೊಬ್ಬರಿ ಹಾಕೊಬೇಕು, ತೆಂಗಿನಕಾಯಿ, ಈಗ ಮೀಡಿಯಂ ಸೈಜ್ 2 ಟೊಮೆಟೊ ಹಾಕೊಂತ ಇದೀನಿ. ಇದು ಬಾಡಿ ಇರೋದು ಸಾಕು. ಈಗ ಇದನ್ನ ಪೇಸ್ಟ್ ಮಾಡ್ಕೊಂಡ್ ಬಂದ್ಬಿಡೋಣ. ಇದನ್ನ ಅದೇ ಕುಕ್ಕರ್ ಅಲ್ಲಿ ಸ್ವಲ್ಪ ಎಣ್ಣೆ ಹಾಕೊಳ್ಳಿ. ಎಣ್ಣೆ ಕಾದಿದೆ. ಈಗ ಮೀಡಿಯಂ ಸೈಜ್ 1 ಈರುಳ್ಳಿ ಇಟ್ಟು ಹಾಕೊಂತ ಇದ್ದೀನಿ. ಇದು ತುಂಬಾ ಫ್ರೈ ಆಗೋದು ಬೇಡ, ಅರ್ಧ ಫ್ರೈ ಆದ್ರೆ ಸಾಕು. 1 ಮರಾಠಿ ಮೊಗ್ಗು, 3 ಲವಂಗ, 2 ಬಿರಿಯಾನಿ ಎಲೆ, 2 ಏಲಕ್ಕಿ, 1 ಇಂಚಷ್ಟು ಚಕ್ಕೆ, 1/4 ಸ್ಪೂನ್ ಅಷ್ಟು ಸೋಂಪು, 1/2 ಸ್ಪೂನ್ ಅಷ್ಟು ಜೀರಿಗೆ. ಇದನ್ನ ಈಗ ಸ್ವಲ್ಪ ಬಾಡಿಸ್ಕೊಂಡ್ಬಿಟ್ಟು ಈಗ ಕಸೂರಿ ಮೇಥಿ ಹಾಕ್ತಾ ಇದ್ದೀನಿ. 1 ಸ್ಪೂನ್ ಅಷ್ಟು ಹಾಕೊಂಡ್ರೆ ಸಾಕು. ಒಂದು ಮುಷ್ಟಿಯಷ್ಟು ಬಟಾಣಿ ಹಾಕೊಂಡಿದ್ದೀನಿ. ನೀವು ಯಾವ ಕಾಳಲ್ಲಾದರೂ ಹಾಕ್ಕೊಳ್ಳಿ. ಇದರಲ್ಲಿ ಕಡಲೆಕಾಳು ಹಾಕಿನೂ ಮಾಡ್ಬೋದು. ಒಂದೇ 1 ಟೊಮೆಟೊ ಹಾಕೊಳ್ಳಿ. ರುಬ್ಬೋದಕ್ಕೆ 2 ಟೊಮೆಟೊ ಹಾಕೊಳ್ಳಿ. ರುಬ್ಬೋದಕ್ಕೆ ಒಂದು ಸ್ವಲ್ಪ ಟೊಮೆಟೊ ಜಾಸ್ತಿ ಇರಬೇಕು, ಯಾಕಂದರೆ ಟೊಮೆಟೊ ಬಾತ್ ಮಾಡ್ತಾ ಇರೋದು. ಆ ಟೊಮೆಟೊ ಫ್ಲೇವರ್ ಇರಬೇಕು. ನಾಟಿ ಟೊಮೆಟೊ ಇದ್ರೆ ತುಂಬ ಉತ್ತಮ, ಸ್ವಲ್ಪ ಹುಳಿಯಾಗಿರುತ್ತೆ. ಈಗ ರುಬ್ಬಿದ ಮಸಾಲೆಯನ್ನು ಇದಕ್ಕೆ ಸೇರಿಸಿ ಎಣ್ಣೆ ಬಿಡೋವರೆಗೂ ಒಂದು ಸ್ವಲ್ಪ ಮಸಾಲೆಯನ್ನು ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಬೇರೆ ಖಾರ ಏನಿಲ್ಲ, ಬ್ಯಾಡಗಿ ನಾವೇನು ಹಾಕಿರ್ತೀವೋ ಅದೇ ಖಾರ. ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ. ಈಗ
ಅಕ್ಕಿ ಬೇಯಲಿಕ್ಕೆ 1 ಲೋಟ ನೀರು ತೊಗೊಂಡಿದ್ದೀನಿ, ಅಕ್ಕಿ ತೊಗೊಂಡಿದ್ದೀನಿ, 2 ಲೋಟ ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಈಗ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿಬಿಟ್ಟು ವೆಯ್ಟ್ ಹಾಕೋಣ. 2 ವಿಸಿಲ್ ಬಂದ ನಂತರ ಸ್ಟವ್ ಆಫ್ ಮಾಡಿಬಿಡಿ. 2 ವಿಸಿಲ್ ಬಂದ ನಂತರ ಹೇಗಿದೆ ಅನ್ನ ಅಂತ ನೋಡೋಣ. ಹೋಗಿದೆ. ನೋಡಿ ಅನ್ನ ಹೆಂಗೆ ಉದುರಾಗಿದೆ, ಎಷ್ಟು ಕಲರ್ಫುಲ್ ಆಗಿದೆ ಇದು. ಮತ್ತು ಇದಕ್ಕೆ ಮೆಣಸಿನ ಪುಡಿ, ಖಾರದ ಪುಡಿ ಎಲ್ಲ ಏನು ಹಾಕಿಲ್ಲ, ಬರೀ ಬ್ಯಾಡಗಿ ಮಾತ್ರನೇ. ತುಂಬ ಕಲರಾಗಿ ಬಂದಿದೆ ನೋಡಿ. ಇದಕ್ಕೀಗ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ ಸ್ವಲ್ಪ. ಬಾತ್ ಈಗ ರೆಡಿಯಾಗಿದೆ ನೋಡಿ. ಇದನ್ನು ಮನೇಲಿ ಮಾಡಿ ತಿಂದು ನೋಡಿ, ನನಗೆ ಕಮೆಂಟ್ ಮಾಡಿ, ಶೇರು, ಲೈಕು, ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.